ಹಾಯ್ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್ ಆರ್ ಫುಲ್ ವ್ಲಾಗ್. ನನಗೂ ಗೊತ್ತಿಲ್ಲ ಇದು ಯಾವ ಥರ ಬರುತ್ತೆ ಅಂತ. ಸೊ ನಾವು ಫಸ್ಟ್ ದೊಡ್ಡಬಳ್ಳಾಪುರಕ್ಕೆ ಹೋದ್ರಿ ಬಿಕಾಸ್ ಇಲ್ಲಿ ನಮ್ಮ ಮಾವನ ಮಗಳನ್ನ, ನಮ್ಮ ದೊಡ್ಡಮ್ಮವ್ರನ್ನೆಲ್ಲ ಕರ್ಕೊಂಡು ನಮ್ಮ ಸ್ವಂತ ಊರಿಗೆ ಹೋಗಬೇಕು ಅಂತ. ಸೊ ನಮ್ಮ ಮಮ್ಮಿ ಅವ್ರ ಊರು ಬಂದು ನಾಮಗೊಂಡ್ಲು. ಸೊ ಅಲ್ಲಿ ಜಾತ್ರೆ ಇತ್ತು ಅಂತ ಹೇಳಿ ನಾವು ಕದ್ರಿ ಹುಣ್ಣಿಮೆ ಹಬ್ಬ ಆಗಿ ನೆಕ್ಸ್ಟ್ ಡೇ ಹೋಗಿದ್ವಿ. ಇದೆಲ್ಲ ನಮ್ಮೂರು. ಯೂಶ್ವಲಿ ಹೋಗೋದೇ ಇಲ್ಲ, ವರ್ಷಕ್ಕೆ ಸತಿ ಹೋಗ್ತೀವಿ ಅಷ್ಟೇ ಬಿಕಾಸ್ ಅಲ್ಲಿ ಯಾರೂ ಇಲ್ಲ ಅಂತ. ಸೊ ಇದೆಲ್ಲ ಆನ್ ದ ವೇಯಲ್ಲಿ ನೋಡ್ತಾ ಇದ್ರೆ ಏನೇನೋ ನೆನಪಾಗ್ತಿತ್ತು ಹಳೇದೆಲ್ಲ. ಇದು ನಮ್ಮ ಸ್ಕೂಲು. ನಾನಿಲ್ಲಿ ಓದಿದ್ದು ಒಂದೇ ವರ್ಷ, ಬಟ್ ಸ್ಟಿಲ್ ಎಷ್ಟೊಂದು ಮೆಮೊರೀಸ್ ಇದೆ. ಆ್ಯಕ್ಚುಲಿ ಹಬ್ಬದ ದಿನ ಹೋಗಿದ್ರೆ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು, ಬಟ್ ನಮಗೂ ಹಬ್ಬ ಇರೋದ್ರಿಂದ ಮನೆಯಲ್ಲೇ ಪೂಜೆ ಅಡುಗೆ ಎಲ್ಲ ಮಾಡಬೇಕಾಗಿತ್ತು. ಒಂದೊತ್ತಿದ್ರಲ್ಲ, ಅದಕ್ಕಾಗಿ ಇದೆಲ್ಲ ದೇವ್ರ ಪ್ರದಕ್ಷಿಣೆ ಮಾಡ್ತಿರೋದು. ನಾನು ಅಂದ್ಕೊಂಡೆ ಇದನ್ನು ಫುಲ್ ಲೆಂತ್ ವೀಡಿಯೋ ಥರನೇ ಮಾಡ್ಕೋಬೇಕು ಅಂತ, ಬಟ್ ಅದು ಏನೋ ಮಿಸ್ ಆಗೋಗ್ಬಿಟ್ಟು ಶಾರ್ಟ್ಸಿಗೆ ತಕ್ಕನಾಗಿ ಮಾಡ್ಕೊಂಡೆ. ಬಿಕಾಸ್ ಯೂಶ್ವಲಿ ನಾನು ಶಾರ್ಟ್ಸ್ ಎಲ್ಲ ಅಪ್ಲೋಡ್ ಮಾಡೋದು ಹಾಗೆ. ಆ್ಯಂಡ್ ಇದೆಲ್ಲನೂ ನಾವು ಇಲ್ಲಿ ಮಾತ್ರನೇ ನೋಡೋಕ್ಕೆ ಸಾಧ್ಯ. ನಾನು ಎಷ್ಟೊಂದು ಟೆಂಪಲ್ಸಲ್ಲಿ ನೋಡಿಲ್ಲ. ಸೊ ಇದು ನಮ್ಮ ಮಮ್ಮಿ, ನನ್ನ ಮಗಳು, ನಮ್ಮ ಅಕ್ಕ, ಅಕ್ಕನ ಮಗಳು ಎಲ್ಲನೂ. ಸೊ ಎಲ್ಲರೂ ಹೋಗಿದ್ರಿ ದೇವಸ್ಥಾನಕ್ಕೆ. ನಿಮಗೆ ಗೊತ್ತು ಜಾತ್ರೆ ಎಲ್ಲ ಎಷ್ಟು ಚೆನ್ನಾಗಿರುತ್ತೆ. ತುಂಬಾ ತುಂಬ ಜನ ಬಂದಿರ್ತಾರೆ. ಆ್ಯಂಡ್ ಆಲ್ಸೋ ಸುಮಾರು ಗೇಮ್ಸ್ ಇರ್ತವೆ. ಆ್ಯಂಡ್ ಇದು ನೋಡ್ಬೋದು ನೀವು, ಇದನ್ನು ಏನಂತಾರೆ ಅಂದರೆ ಈ ಜಾತ್ರೆ ಕೆಸಿನೋ ಅಂತ ಅನ್ಬೋದು. ಇದೇನೋ ಗೊತ್ತಿಲ್ಲ ಎಕ್ಸಾಕ್ಟಾಗಿ ನೇಮು. ಅಲ್ಲಿ ಏನೇನೋ ಇಟ್ಟಿದ್ರು, ಅದಕ್ಕೆ ತಕ್ಕನಂಗೆ ಏನೇನೋ ಹಾಕ್ತಾಯಿದ್ರು, ನನಗೂ ಗೊತ್ತಿಲ್ಲ. ನಾವು ಎಲ್ಲರೂ ಹಾಡ್ತಿದ್ರಲ್ಲ ಅಂದ್ಬಿಟ್ಟು ಆಡೋಣ ಅಂತ ಅಂದ್ಕೊಂಡ್ರೆ ಅಷ್ಟೇ. ಬಟ್ ಆಡಿದ್ರಿ. ಆ್ಯಂಡ್ ಆಲ್ಸೋ ಸೋತ್ರಿ ಕೂಡ. ನಮ್ಮಮ್ಮ ಒಂದು 20ನೋ 40ನೋ ಗೆಲ್ತು, ಬಟ್ ನಾನು ಗೆಲ್ಲಿಲ್ಲ ಗೈಸ್. ಬಟ್ ಇಂಥವೆಲ್ಲ ಆಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ಥರವೆಲ್ಲ ನಾವು ವರ್ಷಕ್ಕೆ ಒಂದೇ ಸತಿ ಫೀಲ್ ಮಾಡ್ಕೊಳಕ್ಕಾಗೋದು. ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ, ಇವಾಗ ಈ ಥರದ್ದೆಲ್ಲ ಆಲ್ಮೋಸ್ಟ್ ಕಮ್ಮಿ ಆಗೋಗ್ಬಿಟ್ಟಿದೆ. 90s ಕಿಡ್ಸ್ 18 ಕಿಡ್ಸ್ ಅನ್ನೋದೆಲ್ಲ ಹೊರಟೋಗ್ಬಿಟ್ಟಿದೆ ಅಲ್ವಾ. ಹಾಗೆ ಗೇಮ್ಸ್ ಎಲ್ಲನೂ ಕ್ಲೋಸ್ ಆಗ್ತಿದೆ. ಬಟ್ ಇಂಥವೆಲ್ಲ ಜಾತ್ರೆಯಲ್ಲಿ ನೋಡಿದ್ರೆ ಏನೋ ಖುಷಿ ಆಗುತ್ತೆ. ಯೂಶ್ವಲಿ ನಾವು ಜಾತ್ರೆ ಅಟೆಂಡ್ ಮಾಡೋದು ಅಂದರೆ ದೊಡ್ಡಬಳ್ಳಾಪುರ ಮುತ್ಯಾಲಮ್ಮ ದೇವಿ ಜಾತ್ರೆ ಆರ್ ಇಯರ್ಲಿ ಒನ್ಸ್ ನಾಮಗೊಂಡ್ಲು ಜಾತ್ರೆಗೂ ಹೋಗ್ತೀವಿ. ಆ್ಯಂಡ್ ಇವಾಗೆಲ್ಲ ಡಿಜಿಟಲ್ ಕಾಲ ಆಗೋಗ್ಬಿಟ್ಟಿದೆ. ಎಲ್ಲ ಆನ್ಲೈನ್ ಕೆಸಿನೋಗಳು ಜಾಸ್ತಿ ಆಡ್ತಾರೆ. ಬಟ್ ಈ ಥರ ಜಾತ್ರೆ ಕೆಸಿನೋ ಎಲ್ಲ ಯಾರೂ ಆಡೋಲ್ಲ. ಸೊ ಈ ಕೆಸಿನೋ ಆಡಿ ಎಷ್ಟೊಂದು ಜನ ದುಡ್ಡು ಕಳ್ದಾಕೊಂಡವ್ರೆ, ಎಷ್ಟೊಂದು ಜನ ದುಡ್ಡು ತಿಂದಾಕೋರೆ. ಏನು ಮಾಡೋಕ್ಕಾಗಲ್ಲ. ಗೇಮ್ಸ್ ಹಂಗಿರುತ್ತೆ. ಅಟ್ರಾಕ್ಟ್ ಆಗ್ತಾರೆ, ಆಡ್ತಾರೆ. ಎಷ್ಟೊಂದು ಜನ ಪ್ರಾಣಗಳು ಕೂಡ ಕಳ್ಕೊಂಡಿದ್ದಾರೆ. ಸೊ ಓಕೆ, ಇವಾಗ ಇದೆಲ್ಲ ದೇವಸ್ಥಾನ. ತುಂಬ ವರ್ಷಗಳಾದಮೇಲೆ ನೋಡ್ತಿರೋ ಥರ ಫೀಲ್ ಆಗ್ತಿತ್ತು. ಆ್ಯಕ್ಚುಲಿ ಸುಮಾರು ಜನ ಬಂದಿರ್ತಾರೆ. ಎಷ್ಟೋ ಜನಕ್ಕೆ ನೇಟಿವ್ ಇರುತ್ತೆ. ಆ್ಯಂಡ್ ಆಲ್ಸೋ ಅವ್ರ ಅಮ್ಮ ಮನೆ ಇರುತ್ತಲ್ಲ, ಎಷ್ಟೊಂದು ಜನ ಬಂದಿರ್ತಾರೆ. ಡೆಕೋರೇಟ್ ಕೂಡ ತುಂಬ ಚೆನ್ನಾಗಿ ಮಾಡಿರ್ತಾರೆ. ಆ್ಯಂಡ್ ಆಲ್ಸೋ ಇಲ್ಲಿ ನೋಡ್ಬೋದು ದೇವ್ರನ್ನೆಲ್ಲ ನೋಡಿ ಹಾಗೆ ಅದು ಉಯ್ಯಾಲೆ ಥರ ಇರುತ್ತಲ್ಲ, ಹಾಗೆ ತೂಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡು ನಾವು ತೂಗ್ಬಿಟ್ಟು ಬಂದ್ವಿ. ಆ್ಯಂಡ್ ಆಬ್ವಿಯಸ್ಲಿ ಜಾತ್ರೆಯಲ್ಲಿ ಫೇಮಸ್ ಏನು ಅಂದರೆ ಕಡಲೆಪುರಿ. ಅದಕ್ಕೆ ನಮ್ಮಮ್ಮ ಅಕ್ಕ ಎಲ್ಲ ತೊಗೊತಿದ್ದಾರೆ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಮಕ್ಕಳನ್ನ ಗೇಮ್ ಮಾಡಿಸಿ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಅದಕ್ಕಾಗಿಯೇ ಇಲ್ಲಿ ಏನಿರುತ್ತೆ, ಅದು ಕಾರ್ ಇರುತ್ತೆ, ಜೀಪ್ ಇರುತ್ತೆ, ಬೈಕ್ ಇರುತ್ತೆ, ಅದನ್ನೆಲ್ಲ ಆಡಿಸ್ಬಿಟ್ಟು ಮನೆ ಕಡೆ ಹೊರಟ್ರಿ. ಇವರೆಲ್ಲ ನಮ್ಮ ರಿಲೇಟಿವ್ಸು. ಇವರೆಲ್ಲ ಏನೇನು ಆಗಬೇಕು ಅಂತ ನಮ್ಮಮ್ಮಗೆ ಮಾತ್ರ ಗೊತ್ತು, ನಂಗೆ ಸರಿಯಾಗಿ ಗೊತ್ತಿಲ್ಲ. ಸೊ ಅದಾದಮೇಲೆ ನಾವು ಅವ್ರ ಮನೆಗೆ ಊಟಕ್ಕೆ ಹೋಗಿದ್ವಿ. ಅವ್ರದ್ದು ಅಂಗಡಿ ಮನೆ ಇದೆ. ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಅದಾದಮೇಲೆ ನಾವು ಮನೆಗೆ ಹೊರಟ್ರಿ. ಸೀರಿಯಸ್ಲಿ ಹೇಳ್ತೀನಿ, ಮನೆಗೆ ಹೋಗೋವಾಗ ದಾರಿ ಎಲ್ಲೋ ಒಂದು ರೋಡ್ ಮಿಸ್ ಆಗೋಗ್ಬಿಟ್ಟಿತ್ತು. ಫುಲ್ ಕತ್ಲಾಗೋಗ್ಬಿಟ್ಟಿತ್ತು. ಸಿಕ್ಕಾಪಟ್ಟೆ ಭಯ ಆಯಿತು. ಬಟ್ ಎಂಡ್ ಆಫ್ ದ ಡೇ ದೇವ್ರೆ ಅಂದ್ಕೊಂಡು ಸ್ವಲ್ಪ ಮುಂದೆ ಹೋಗಿದ್ರಲ್ಲ, ಹಂಗೆ ಯೂಟರ್ನ್ ಮಾಡಿಕೊಂಡು ಹಾಗೆ ಹೊರಟ್ಬಿಟ್ರಿ. ಬಟ್ ನೀವು ನೋಡ್ತಿರ್ಬೋದು, ಅದೊಂಥರ ಗಾಡ್ ಸೆಕ್ಷನ್ ಥರ ಫೀಲ್ ಆಯಿತು. ಸಿಕ್ಕಾಪಟ್ಟೆ ಭಯ ಆಯಿತು. ಸೊ ಸ್ಟೇ ಟ್ಯೂನ್ ಫಾರ್ ದ ನೆಕ್ಸ್ಟ್ ವಿಡಿಯೋ ಗೈಸ್. ಥ್ಯಾಂಕ್ ಯು.